ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸಾಮಾಜಿಕ ಭದ್ರತೆಯಡಿ ಪಿಂಚಣಿ ವಿಳಂಬ ಖಂಡಿಸಿ ಪ್ರತಿಭಟನೆ. ಹರಪನಹಳ್ಳಿ. ಸಾಮಾಜಿಕ ಭದ್ರತೆಯಡಿ ಮಂಜೂರಾದ ವಿವಿಧ ಪಿಂಚಣಿ ಯೋಜನೆಗಳನ್ನು ಕಳೆದ 6 ತಿಂಗಳುಗಳಿಂದ ಫಲಾನುಭವಿಗಳಿಗೆ ಪಿಂಚಣಿ ಮೊತ್ತ ಒದಗಿಸದೆ ಸರ್ಕಾರ ಅವರೊಟ್ಟಿಗೆ ಕಣ್ಣಾಮುಚ್ಚಾಲೆ ಆಡುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ ಆರೋಪಿಸಿದರು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ನಾಡ ಕಚೇರಿ ಮುಂಭಾಗದಲ್ಲಿ ಇಂದು ವಿವಿಧ ಬೇಡಿಕೆಗಳಾದ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲರು ಮತ್ತು ಅಸಹಾಯಕರಿಗೆ ಪಿಂಚಣಿ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಅವರು ಮಾತನಾಡಿದರು. ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕ ಪರಿಶೀಲನೆಯ ನೆಪದಲ್ಲಿ ವಿಳಂಬ ಮಾಡುತ್ತಿರುವುದರಿಂದ ಅರ್ಹ ಫಲಾನುಭವಿಗಳ ಜೀವನ ನಿರ್ವಹಣೆಗೆ ಹೊಡೆತ ಬೀಳುತ್ತಿದೆ. ಪಿಂಚಣಿಯ ಆಸರೆಯಿಂದ ಬದುಕುತ್ತಿರುವ ಫಲಾನುಭವಿಗಳ ಸ್ಥಿತಿ ಚಿಂತಾಜನಕವಾಗಿದೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಿಂಚಿತ್ತೂ ಅವರ ಗಮನ ವಹಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ಅರಸೀಕೆರೆ ಹೋಬಳಿಯು ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುತ್ತದೆ ಮತ್ತು ಆಡಳಿತಾತ್ಮಕವಾಗಿ ಅದು ಹರಪನಹಳ್ಳಿಗೆ ಸೇರುತ್ತಿದ್ದು 2 ಕ್ಷೇತ್ರಗಳ ಜನಪ್ರತಿನಿಧಿಗಳಿಂದ ಅಭಿವೃದ್ಧಿಯು ಕುಂಠಿತಗೊಂಡು ಮಲತಾಯಿ ಧೋರಣೆ ಎದುರಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಇದರ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಇದೇ ರೀತಿಯ ಮಲತಾಯಿ ಧೋರಣೆ, ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾಡ ಕಚೇರಿಗೆ ಬೀಗ ಹಾಕಿ ನಿರಂತರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್, ರೈತ ಮುಖಂಡರಾದ ಎಚ್ ಹಾಲಪ್ಪ, ಎಬಿ ನಾಗರಾಜ್ ಗೌಡ, ಎನ್ ಮಲ್ಲೇಶಪ್ಪ, ಎಸ್ ಬಸವರಾಜಪ್ಪ, ಗುಂಡಹತ್ತಿ ರಾಮಚಂದ್ರಪ್ಪ, ಯುಎಂ ಬಸಯ್ಯ, ರಾಮಘಟ್ಟ, ಎಸ್ ಚಿಕ್ಕಪ್ಪ, ನಾಗರಾಜ್, ಗೌರಮ್ಮ, ಬಗ್ಗೆ ರತ್ನಮ್ಮ, ಪಂಚಪ್ಪ ಇತರರಿದ್ದರು. ಅಖಿಲ ಭಾರತ ಕಿಸಾನ್ ಸಭಾದ ನೇತೃತ್ವದಲ್ಲಿ ಮತ್ತು ಅರಸೀಕೆರೆ ಸಂಬಂಧಪಟ್ಟದ ಹೋಬಳಿ ಸಂಬಂಧಪಟ್ಟದ ಎಲ್ಲ ಕಂದಾಯ ಗ್ರಾಮದ ಹಳ್ಳಿಗಳ ರೈತರ ನೇತೃತ್ವದಲ್ಲಿ ಇಂದು ಏನು ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ವಿಧವೇತನ ಮತ್ತೆ ಮೈತ್ರಿ ವೃದ್ಧಾಪ್ಯ ವೇತನ, ರಾಷ್ಟ್ರೀಯ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲರ ಯೋಜನೆ ಈಗಾಗಲೇ ಸುಮಾರು ವರ್ಷಗಳಿಂದ ಈಗ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಮಂಜೂರಾದಂತಹ ಫಲಾನುಭವಿಗಳಿಗೆ ಈಗಾಗಲೇ ಪರಿಶೀಲನೆ ಹೆಸರಿನಲ್ಲಿ ನೈಜ ಫಲಾನುಭವಿಗಳಿಗೆ ಇವತ್ತು ಇದ್ದಕ್ಕಿದ್ದಂಗೆ ರದ್ದು ಮಾಡಿದ್ದಾರೆ ನಮ್ಮ ರೈತರಿಗೆ, ಬಡ ಕೂಲಿ ಕಾರ್ಮಿಕರಿಗೆ. ಹಾಗಾಗಿ ಇವತ್ತು ಆ ಉದ್ದೇಶ ಇಟ್ಟುಕೊಂಡು ನಾವಿವತ್ತು ಅರಸೀಕೆರೆ ನಾಡ ಕಚೇರಿ ಮುಂದೆ ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹಾಲೇಶಣ್ಣ ಮತ್ತು ನಾಗನಗೌಡರು ಮತ್ತೆ ಮಲ್ಲೇಶಣ್ಣ ಮತ್ತು ಮಹಿಳೆಯರು ಮತ್ತೆ ಕೆರೆಗುಡಳಿಯ ಕಿಸಾನ್ ಸಭಾದ ಮುಖಂಡರಾಗಿರ್ತಕ್ಕಂಥ ಯುಎಂ ಬಸಯ್ಯನವರು ಮತ್ತು ತಾಲೂಕು ನಾಡ ಕಚೇರಿ ಉಪ ತಹಶೀಲ್ದಾರ್ ವಿಲೇಜಪ್ಪಂಟರು ಮತ್ತು ಪತ್ರಕರ್ತರು, ಸಾರ್ವಜನಿಕರು ಎಲ್ಲ ಬಂದರೆ ಅವರಿಗೆ ಕ್ರಾಂತಿಕಾರಿ ಸ್ವಾಗತವನ್ನ ಬಯಸ್ತಾ, ಇದರ ಉದ್ದೇಶ ಈಗಾಗಲೇ ಸರ್ಕಾರ ಸುಮಾರು ವರ್ಷಗಳಿಂದ ಏನು ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ರಾಷ್ಟ್ರೀಯ ಪಿಂಚಣಿ ಯೋಜನೆ ಆಗಿರ್ಬೋದು, ಇಂದಿರಾ ಗಾಂಧಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಯೋಜನೆ ಆಗಿರ್ಬೋದು, ಅಂಗವಿಕಲರ ಯೋಜನೆ ಆಗಲಿ ಈಗಾಗಲೇ ದುರ್ಬಲ ವರ್ಗದವರಿಗೆ ಇವತ್ತು ಪಿಂಚಣಿ ಯೋಜನೆ ಸ್ವತಂತ್ರ ನಂತರದಿಂದನೂ ಪಿಂಚಣಿ ಯೋಜನೆ ಜಾರಿಗೆ ತಂದಿದೆ. ಆಲ್ರೆಡಿ ಅದು ಏನು ಹಣಕಾಸಿನ ಇದಕ್ಕೆ 3 ಕಾಸಿನ ಮಜ್ಜಿಗೆ ಅಂತೆ ಏನು ಅಲ್ಪ ಸ್ವಲ್ಪ ಏನು 600-500ರಿಂದ ಹಿಡಿದು 1200ವರೆಗೂ ಇವತ್ತು ಕೊಡ್ತಾರ ಪಿಂಚಣಿ. ಅದರಲ್ಲಿ ಕೂಡ ಪರಿಶೀಲನೆ ಹೆಸರಲ್ಲಿ ಇತ್ತೀಚಿನ ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾವುದೇ ಪರಿಶೀಲನೆ ಮಾಡೋದ ನೆಪದಲ್ಲಿ ಇವರೇ ಮುಂದೂರು ಮಾಡೋದು ಇವರೇ ಮತ್ತೆ ರದ್ದು ಮಾಡೋದು ಇವರೇ. ಅವರು ಪತ್ರಿಕೆ ಮಾಡಕರ ಎಲ್ಲಾ ಅಧಿಕಾರಿಗಳು ಸರಿಯಾಗಿ ಮಾಡೋದು ಬಿಟ್ಟು ಈಗ ಇದ್ದಕ್ಕಿದ್ದಂಗೆ ಬಡವರಿಗೆ ಪಿಂಚಣಿಯನ್ನ ಸುಮಾರು 5-6 ತಿಂಗಳಿಂದ ಪಿಂಚಣಿಯನ್ನ ರದ್ದು ಮಾಡಿದ್ದಾರೆ. ಅದನ್ನ ನಂಬಿಕೊಂಡು ಇರ್ತಕ್ಕಂಥ ಬಡ ಮಹಿಳೆಯರು, ಸಣ್ಣ ರೈತರು, ದೇವದಾಸಿ ಮಹಿಳೆಯರು ಮತ್ತು ಅಂಗವಿಕಲರು ಅದನ್ನ ನಂಬಿಕೊಂಡು ಅವತ್ತು ಏನೋ ಅವರಿಗೆ ಕಾಯ್ದೆ
ಶುಗರು, ಬಿಪಿ, ಬೇರೆ ಬೇರೆ ಕಾಯಿಲೆ, ಮತ್ತೆ ಎಷ್ಟೋ ಜನರಿಗೆ ಮಕ್ಕಳೆಲ್ಲರಿಗೆ ಅದರಲ್ಲೇ ಜೀವನ ಮಾಡ್ತಕ್ಕಂಥವರಿಗೆ ಇವತ್ತು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತು ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ಗಳು, ಸ್ಥಳೀಯ ಅಧಿಕಾರಿಗಳು ಮತ್ತೆ